ಕಾರ್ ಮೋಡ ಕವಿದಿತ್ತು, ಯಾವಾಗ ಮಳೆ ಬರುತ್ತೆ, ಈಗ ಸುರಿಯುತ್ತೋ ಆಗ ಸುರಿಯುತ್ತೋ ಅಂತ ಕಾಯ್ತಾ ಇದ್ವಿ ನಾನು ಮಕ್ಕಳು ಇಬ್ಬರೂ. ಈ ವಾತಾವರಣನೇ ಎಷ್ಟು ಚಂದ ಅಲ್ವಾ. ತುಂಬ ಬಿಸಿಲು, ಧಗೆ ತಡೆಯೋಕ್ಕಾಗ್ತಿಲ್ಲ ಅಂತಂದಾಗ ಒಂಚೂರು ಮೋಡ ಆದ್ರೇನೋ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಓ ಮಳೆ ಬರುತ್ತೆ, ತಂಪಾಗತ್ತೆ, ವಾತಾವರಣ ಚೆನ್ನಾಗಿರುತ್ತೆ ಅಂತ ಏನೋ ಒಂಥರ ಖುಷಿ. 2-3 ದಿನ ಸತಾಯಿಸಿ ಮಳೆರಾಯ ಫೈನಲಿ ನೆನ್ನೆ ದಿನ ಜೋರು ಮಳೆ ಸುರಿಸ್ದ. ನನಗಂತೂ ಮಳೆ ಬಂತು ಅಂತಂದರೆ ಅದು ಎಲ್ಲಿಲ್ಲದ ಖುಷಿ ನನಗೆ ಗೊತ್ತಿಲ್ಲ. ಯಾರೋ ನನಗೆ ತುಂಬ ಪ್ರೀತಿ ಪಾತ್ರರು ಅಥವಾ ನಂಗೆ ತುಂಬ ಇಷ್ಟವಾದವರು ಮನೆಗೆ ಬರ್ತಿದ್ದಾರೆ ಅಂತಂದರೆ ಅದೆಷ್ಟು ಖುಷಿ ಸಂಭ್ರಮ ಇರುತ್ತೋ, ಮಳೆ ಬರ್ತಿದೆ ಅಂದಾಗ ಅಷ್ಟೇ ಖುಷಿ ಆಗುತ್ತೆ. ಮಳೆ ನೋಡ್ತಾ ನೋಡ್ತಾ ನನ್ನನ್ನು ನಾನೇ ಕಳೆದು ಹೋಗ್ತೀನಿ ಕೆಲವು ಸಲ. ಸೊ ಮಳೆ ನೋಡ್ತಾ ಇದ್ದರೆ ಅದಕ್ಕಿಂತ ಒಂದು ದೊಡ್ಡ ಟೈಮ್ ಪಾಸ್ ಮತ್ತೊಂದಿಲ್ಲ. ಮಳೆ ನೋಡ್ತಾ ಎಷ್ಟೋ ನೆನಪುಗಳು, ಸಿಹಿ ನೆನಪುಗಳು, ಕಹಿ ನೆನಪುಗಳು, ಹೊಸ ಹೊಸ ಐಡಿಯಾಸು ಇದೆಲ್ಲ ಬರ್ತಾ ಇರುತ್ತೆ. ಜೊತೆಗೆ ಮನಸ್ಸಿಗೆ ನಿರಾಳ ಅನಿಸುತ್ತೆ. ತುಂಬ ಧರಣಿ ಹೇಗೆ ತಂಪಾಗುತ್ತೋ ಹಾಗೆ ಮನಸ್ಸು ಕೂಡ ತಂಪಾಗೋಗುತ್ತೆ. ಪ್ರತಿ ವರ್ಷವೂ ಬೇಸಿಗೆ ಮುಗಿದು ಮಳೆಗಾಲ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇರ್ತೀನಿ. ಬಿಸಿಲಿನ ಬೇಗೆಗೋ ಅಥವಾ ಸೆಕೆ ತಡೆಯೋಕ್ಕೆ ಆಗ್ತಿಲ್ಲ ಅಂತೇನೋ ಆ ಕಾರಣಕ್ಕಲ್ಲ, ಆದರೆ ಸುಮ್ಮನೆ ನಿಂತ್ಕೊಂಡು ಮಳೆ ನೋಡೋಕ್ಕೆ ಭಾಳನೇ ಇಷ್ಟ. ನಾನು ಪ್ರತಿ ಸಲ ಮಳೆ ಬಂದಾಗ ಎಷ್ಟು ಎಕ್ಸೈಟ್ ಆಗ್ತೀನಿ, ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಪಡ್ತೀನಿ. ಮಕ್ಕಳು ನೋಡಿ ಓ ಅಮ್ಮ ಮಳೆ ಬರ್ತಿದೆ ಅಂತ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟು ಸಮನ್ವಿಗೆ ಅನಿರುದ್ಧಂಗೆ ಇಬ್ರಿಗೂ ಇರುತ್ತೆ. ಹಾಗಾಗಿ ನೆನ್ನೆ ಸುರಿದ ಮಳೆಯಿಂದ ಮನಸ್ಸಿಗೆ ಬಹಳನೇ ಖುಷಿಯಾಗಿದೆ. ಮೊದಲ ಮಳೆ ಮುಂಚೆ ಒಂದು ದಿವಸ ಬಂದಿತ್ತು, ಆದರೆ ನಮ್ಮ ಏರಿಯಾದಲ್ಲಿ ಅಷ್ಟಾಗಿ ಬರಲಿಲ್ಲ. ಹಾಗಾಗಿ ನನಗಿದು ಮೊದಲನೇ ಮಳೆ. ತುಂಬಾ ಖುಷಿ ಆಯಿತು ನೆನ್ನೆ ದಿನ. ನೆಕ್ಸ್ಟ್ ದಿನದ ಮಾರ್ನಿಂಗ್ ರೊಟೀನ್ ಶುರುವಾಗಿದೆ. ಬೆಳಗ್ಗೆ ಎದ್ದು ಈಗ ಬಟ್ಟೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಅದಾದಮೇಲೆ ಟೆರೆಸ್ ಮೇಲೆ ಗಿಡಗಳನ್ನ ಇಟ್ಟಿದ್ನಲ್ವ. ಸೊ ಮಳೆ ನೆನೆ ಜೋರಾಗಿ ಬಂದಿದ್ದರಿಂದ ನೀರು ತುಂಬ್ಕೊಂಬಿಟ್ಟಿದ್ಯೋ, ಅಕಸ್ಮಾತ್ ನೀರು ಹೆಚ್ಚಿಗೆ ಹಾಕಿದರೆ ಎಲ್ಲ ಚೆಲ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕಿ ಹೋಗಿ ನೋಡೋಣ ಅಂತ ಹೇಳಿ ಬಟ್ಟೆ ಹಾಕ್ತಾಯಿದ್ದೀನಿ ವಾಷಿಂಗ್ ಮಿಷಿನ್ಗೆ. ಸಾಮಾನ್ಯ ವಾಷಿಂಗ್ ಮಿಷಿನಿಗೆ ನಾನು 3 ಥರ ಬಟ್ಟೆ ಹಾಕ್ತೀನಿ. ಒಂದು ಸೋಫಾ ಕವರ್ಗಳಾಗಿರ್ಬೋದು, ಇಲ್ಲ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಇದೆಲ್ಲ ಒಂದು ಟ್ರಿಪ್ ಹಾಕ್ತೀನಿ. ಬಿಳಿ ಬಟ್ಟೆಗಳನ್ನ ಸಪ್ರೇಟಾಗಿ ಹಾಕ್ತೀನಿ. ಅದಾದಮೇಲೆ ಕಲರ್ ಬಟ್ಟೆಗಳನ್ನ ಸಪ್ರೇಟಾಗಿ ಹಾಕ್ತೀನಿ. ಏನಾಗುತ್ತೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಕೆಲವು ಸಲ ಬಿಳಿ ಬಟ್ಟೆಗೆ ಬೇರೆ ಬಟ್ಟೆದು ಕಲರ್ ಬಿಟ್ಕೊಂಡು ತುಂಬ ಹಾಳಾಗಿಬಿಡುತ್ತೆ. ಹಾಗಾಗಿ ಸಪ್ರೇಟ್ ಮಾಡಿ ಹಾಕ್ತಾಯಿರ್ತೀನಿ. ಹಾಗಾಗಿ ಬಟ್ಟೆನೂ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ ಟೆರೆಸ್ ಮೇಲೆ ಬಂದ್ರೇ ಒಂದು ಸುಂದರವಾದ ಅನುಭವ. ತಂಪಾದ ಗಾಳಿ, ಒಂಥರ ಸಣ್ಣನೇ ಬಿಸಿಲು ಚೆನ್ನಾಗಿರುತ್ತೆ. ಮೈ ಮೇಲೆ ಬಿಚ್ಚನೆ ಬಿಸಿಲು ಬೀಳ್ತಾ ಇರುತ್ತೆ. ಒಂದು ಕಡೆಯಿಂದ ತಂಪಾದ ಗಾಳಿ, ಜೊತೆಗೆ ಹಕ್ಕಿಗಳ ಶಬ್ದ, ಅದ್ರ ಜೊತೆಗೆ ಈಗ ಮಾವಿನಕಾಯಿ ಸೀಸನು, ಮಳೆಗಾಲ ಬಂತು ಅಂದರೆ ಕೋಗಿಲೆ ದನಿ. ಇದೆಲ್ಲ ಸೇರಿ ನನ್ನ ಬೆಳಗಿನ ರೊಟೀನ್ಗೆ ಕಿಕ್ ಸ್ಟಾರ್ಟ್ ಕೊಡುತ್ತೆ. ಹಾಗಾಗಿ ನೋಡಿ ಆಗಲೇ ಹೇಳಿದ್ನಲ್ಲ, ಕೆಲವು ಪಾಟ್ಗಳಲ್ಲಿ ನೀರು ಜಾಸ್ತಿ ತುಂಬ್ಕೊಂಬಿಟ್ಟಿತ್ತು. ಅದು ನೀರು ಜಾಸ್ತಿ ಉಳಿದ್ಬಿಟ್ರೆ ಗಿಡ ಹಾಳಾಗಿ ಹೋಗ್ಬಿಡುತ್ತೆ, ಕೆಲವು ಸಲ ಕೊಳ್ತು ಹೋಗ್ಬಿಡುತ್ತೆ. ಪಾಟಲ್ಲಿ ಗಿಡಗಳನ್ನ ಹಾಕಿದರೆ ಇದೊಂದು ಸ್ವಲ್ಪ ಮೇಂಟೆನೆನ್ಸು. ಮಳೆಗೆ ಬಂದಾಗ ಅಥವಾ ಅತಿಯಾದ ಬಿಸಿಲಿದ್ದಾಗ ಸ್ವಲ್ಪ ಮೇಂಟೆನೆನ್ಸ್ ಬೇಕಾಗುತ್ತೆ. ಕೆಲವು ಗಿಡಗಳೆಲ್ಲ ಬಾಡೇ ಹೋಗ್ಬಿಡುತ್ತೆ ನೀರು ಸರಿಯಾಗಿ ಹಾಕಲಿಲ್ಲ ಅಂತಂದರೆ. ಸೊ ನೋಡಿ ಇಲ್ಲಿ ನಿನ್ನೆ ಮಳೆ ಬಂತಲ್ಲ, ಎಲ್ಲ ಎಷ್ಟು ಕ್ಲೀನಾಗಿ ಕಾಣಿದೆ. ಎಲ್ಲವೂ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿರೋ ಥರ ಇದೆ. ಗಿಡ ಮರಗಳಾಗಿರ್ಬೋದು, ನಮ್ಮನೆ ಹೆಂಚು ಕೂಡ ಅಷ್ಟೇ ಕೆಂಪಾಗಿ ಹೋಗಿದೆ. ಇಷ್ಟು ದಿನ ಧೂಳು ತುಂಬ್ಕೊಂಡಿತ್ತು, ಮಳೆ ಸುರಿದ ತಕ್ಷಣ ಕೆಂಪಾಗಿ ಹೋಗಿದೆ. ಮೇಲೆ ಬಟ್ಟೆ ಎಲ್ಲ ಹಾಕಿ ಗಿಡಗಳನ್ನೆಲ್ಲ ಒಂದು ರೌಂಡ್ ಮಾತಾಡಿಸ್ಕೊಂಡು ಕೆಳಗೆ ಬಂದು ಮತ್ತೆ ಸ್ವಲ್ಪ ನನ್ನ ದಿನನಿತ್ಯ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ಸಮನ್ವಿಗೆ ಸ್ಕೂಲ್ ಇಲ್ಲ ಅಲ್ವಾ, ಹಾಗಾಗಿ ಅಷ್ಟು ಅರ್ಜೆಂಟ್ ಇರಲ್ಲ. ಏನು ಬೇಕೋ ಅದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಮತ್ತು ಅವಳು ಕೂಡ ಸ್ವಲ್ಪ ನಿಧಾನಕ್ಕೆ ಹೇಳ್ತಾಳೆ ರಜೆ ಇರೋದ್ರಿಂದ. ಅಕ್ಕ ಎದ್ದು ಹೊರತು ತಮ್ಮ ಹೇಳೋದಿಲ್ಲ. ಸೊ ಸಮನ್ವಿ ಎದ್ದಾಗಲೇ ನಮ್ಮ ಅನಿರುದ್ಧನೂ ಹೇಳ್ತಾನೆ. ಸೊ ಅವರಿಬ್ಬರು ಹೇಳೋವರೆಗೂ ನನಗೆ ತುಂಬ ಟೈಮ್ ಇದೆಯೇನೋ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಬೇಕಾಗದಂಥ ಅಥವಾ ನನಗೆ ಇಷ್ಟವಾದಂಥ ಕೆಲಸಗಳನ್ನೆಲ್ಲ ಬೆಳಗ್ಗೆ ಹೊತ್ತು ಮಾಡ್ಕೊಳ್ತೀನಿ. ಐ ಆಮ್ ಅ ಮಾರ್ನಿಂಗ್ ಪರ್ಸನ್ ಆಯಿತಾ. ಸೊ ನನಗೆ ಬೆಳಗ್ಗೆ ಹೊತ್ತು ಏನು ಮಾಡಿದ್ರೂ ಚೆನ್ನಾಗಿ ಅನಿಸುತ್ತೆ. ಸೊ ಬೆಳಗ್ಗೆ ಹೊತ್ತು ಏನಾದರೂ ಓದೋದಾಗಿರ್ಬೋದು, ಬರ್ಕೊಳ್ಳೋದಾಗಿರ್ಬೋದು, ಏನೇ ಕೆಲಸ ಇರ್ಬೋದು, ಫುಲ್ ಜೋಶ್ ಇರುತ್ತೆ. ಅದೇ ರಾತ್ರಿ ಹೊತ್ತು ಮಾಡಬೇಕಂದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಬೆಳಗ್ಗೆ ಹೊತ್ತು ಏನಾದರೂ ಕೆಲಸ ಕೊಡಿ ಮಾಡಿಬಿಡ್ತೀನಿ. ಅದಕ್ಕೆ ನನಗೆ ಇಷ್ಟವಾದಂಥ ಜರ್ನಲಿಂಗ್ ಆಗಿರ್ಬೋದು, ಇಲ್ಲ ನನ್ನ ವೀಡಿಯೋಗೆ ಕಾನ್ಸೆಪ್ಟ್ಗಳಾಗಿರ್ಬೋದು, ಇಲ್ಲ ಕೆಲವು ಮ್ಯಾನಿಫೆಸ್ಟೇಷನ್ಗಳು ಮಾಡಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಬೆಳಗ್ಗೆ ಹೊತ್ತು ನಾನು ಫ್ರೀಯಾಗಿದ್ದಾಗ ಇಟ್ಕೊಳ್ತೀನಿ. ಬಹುಶಃ ಇಷ್ಟು ದಿನದ ವೀಡಿಯೋದಲ್ಲಿ ಇವತ್ತೇ ಮೊದಲನೇ ಬಾರಿಗೆ ಅನಿಸುತ್ತೆ ನಾನು ಒಂದು ಮ್ಯಾನಿಫೆಸ್ಟೇಷನ್ ಅಂತ ಒಂದು ವರ್ಡ್ ಉಪಯೋಗಿಸಿರೋದು. ಸೊ ಸುಮಾರು ಜನ ಈಗ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಏನು ಹೇಳ್ತಾ ಇದ್ದೀವಿ. ಸೊ ನನಗಿದು ಮೋಸ್ಟ್ಲಿ 6th ಸ್ಟ್ಯಾಂಡರ್ಡಿಂದನೇ ನನಗೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ನನಗೆ ಗೊತ್ತಿಲ್ಲದೆ ನಾನು ಶುರು ಮಾಡ್ಕೊಂಡಿದ್ದಂಥ ಒಂದು ಅಭ್ಯಾಸ. ಸೊ ಮ್ಯಾನಿಫೆಸ್ಟೇಷನ್ ಅಂತಂದರೆ ನಮಗೆ ಏನು ಬೇಕೋ ಅಥವಾ ನಮ್ಮ ಜೀವನ ಹೇಗೆ ಬೇಕೋ ಅಥವಾ ನಮ್ಗೆ ಯಾವುದೋ ಒಂದು ವಸ್ತು ಬೇಕೋ ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ, ಅಥವಾ ನಮ್ಗೆ ಯೂನಿವರ್ಸ್ ಹತ್ರ ಕೇಳಿದ್ರೆ ಅದು ನಮಗೆ ಹೇಗೆ ಕೊಡುತ್ತೆ. ಯೂನಿವರ್ಸ್
ಯೂನಿವರ್ಸ್ ಅನ್ನೋದಕ್ಕಿಂತ ನಿಮ್ಗೆ ಏನು ಪದ ಬೇಕಾದರೂ ಕೊಟ್ಕೊಳ್ಬೋದು. ದೇವರಾಗಿರ್ಬೋದು ಅಥವಾ ಕಾಣದ ಶಕ್ತಿ ಏನಾದರೂ ಆಗಿರ್ಬೋದು. ನಮಗೇನು ಬೇಕು ಅಂತ ಕೇಳಿದ್ರೆ ಅಥವಾ ನಮಗೇನು ಬೇಕು ಅದನ್ನು ಪಡ್ಕೊಳ್ಳೋ ಅಂತ ಒಂದು ಸೂಪರ್ ಪವರ್ಫುಲ್ ಟೆಕ್ನಿಕ್. ನಮ್ಮವ್ರಿಗೆ ಸೂಪರಾಗಿ ವರ್ಕೌಟ್ ಆಗುತ್ತೆ, ನಮ್ದಿರೋರಿಗೆ ಯಾವುದೂ ವರ್ಕೌಟ್ ಆಗೋಲ್ಲ. ಹಾಗಾಗಿ ಯಾವುದೇ ಮಾಡಿದ್ರೂ ನಂಬಿಕೆ ಇಟ್ಟು ಮಾಡಬೇಕು. ಸೊ ನನ್ನ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಈಗಿಂದ ಅಲ್ಲ, ನಾನು 6ನೇ ಕ್ಲಾಸ್ ಇದ್ದಾಗಿಂದ ಅಂತ ಆಗಲೇ ಹೇಳ್ದಂಗೆ. ಸೊ ಇವತ್ತು ಯಾಕೆ ಸಡನ್ನಾಗಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತೀರ, ನಿಮ್ದೇನು ಬಿಡಿ ಲೈಫು ತುಂಬ ಚೆನ್ನಾಗಿದೆ, ನಿಮ್ಮ ಗಂಡ ನಿಮ್ಗೇನು ಬೇಕಾದ್ರೂ ಮಾಡೋಕ್ಕೆ ಬಿಡ್ತಾರೆ, ನಿಮ್ಮ ಲೈಫ್ ಹೀಗಿದೆ, ಪರ್ಫೆಕ್ಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತೀರಲ್ವ. ಸೊ ನನ್ನ ಲೈಫು ನೀವು ಇವಾಗ ನೋಡ್ತಿರೋ ಥರ ಪರ್ಫೆಕ್ಟಾಗಿ ಇರಲಿಲ್ಲ. ಸೊ ನನಗೆ ಏನು ಬೇಕೋ ಅದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ತಂದ್ಕೊಂಡಿದ್ದು. ಸಿಂಪಲಾಗಿ ಸ್ಟಾರ್ಟ್ ಮಾಡೋಣ ಆಯಿತಾ. ಇವಾಗ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತಂದರೆ, ಇವಾಗ ನಮಗೇನೋ ಒಂದು ಬೇಕು, ಅದನ್ನು ಕೇಳಬೇಕು. ಅದು ನಮಗೆ ಎಷ್ಟು ಬೇಕು ಅನ್ನೋ ಪ್ರಮಾಣದ ಮೇಲೆ ನಮಗೆ ಸಿಗುತ್ತೋ ಬಿಡುತ್ತೋ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಚಿಕ್ಕ ಮಕ್ಕಳಿರ್ತಾರೆ, ಅಲ್ಲಿ ಯಾವುದೋ ಒಂದು ಗೊಂಬೆ ನೋಡಿರ್ತಾರೆ, ಆ ಗೊಂಬೆ ಬೇಕು ಅಂತ ಕೇಳ್ತಾರೆ. ಸೊ ಮಗು ಅಮ್ಮನ ಹತ್ರ ಹೋಗಿ, ಅಮ್ಮ ನಂಗೆ ಆ ಗೊಂಬೆ ಬೇಕು ಕೊಡಿಸು ಅಂತ ಕೇಳುತ್ತೆ. ಬೇಕೇ ಬೇಕು ಅಂತಂದರೆ ಹಠ ಮಾಡುತ್ತೆ, ರಚ್ಚೆ ಹಿಡಿಯುತ್ತೆ, ಅಮ್ಮ ಕೊಡಿಸೋವರೆಗೂ ಬಿಡೋದಿಲ್ಲ. ಸೊ ಇಲ್ಲೂ ಅಷ್ಟೇ. ಈಗ ನೋಡಿ, ಮಗು ಆ ಬೊಂಬೆ ನೋಡಿಬಿಟ್ಟು, ಅಯ್ಯೋ ನಾನು ಅಮ್ಮನ ಕೇಳೋ ಬೇಡವೋ, ಇದನ್ನು ಕೇಳಿದ್ರೆ ಅಮ್ಮ ಕೊಡಿಸ್ತಾಳೋ ಇಲ್ವೋ, ಅಥವಾ ಅಮ್ಮನ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ 1000 ಸಲ ಯೋಚನೆ ಮಾಡಲ್ಲ. ಬೊಂಬೆ ನೋಡಿದ ತಕ್ಷಣ ಅದು ನಂಗೆ ಬೇಕೇ ಬೇಕು ಅಂತ ಹಠ ಮಾಡುತ್ತೆ, ಅಮ್ಮನ ಹತ್ರ ಕೇಳುತ್ತೆ, ಕೊಡಿಸೋವರೆಗೂ ಬಿಡೋದಿಲ್ಲ. ಹೌದಲ್ವಾ. ಸೊ ಈ ಸಿಚುವೇಷನಲ್ಲಿ ಕೆಲವರು ಕಾಂಟ್ರಡಿಕ್ಟರಿ ಕ್ವೆಶನ್ಸ್ ಕೇಳ್ತೀರಾ. ಈಗ ದುಡ್ಡಿಲ್ದಿದ್ರೆ ಏನು ಮಾಡುತ್ತೆ ಆ ಮಗು, ಬೈಕೊಂಡು ಹೊಡ್ಕೊಂಡು ಮನೆಗೆ ಕರ್ಕೊಂಬಂದ್ಬಿಡ್ತಾರೆ ಮಕ್ಕಳನ್ನ ಅಂತ ಇರಬಹುದು. ಆದರೆ ಆ ಮಗು ಮನೆಗೆ ಬಂದು ಅದಕ್ಕೆ ಬೇಕೇ ಬೇಕು ಬೊಂಬೆ ಅಂತಂದರೆ ಮನೆಗೆ ಬಂದು ಹಠ ಮಾಡುತ್ತೆ, ತುಂಬ ಗಲಾಟೆ ಮಾಡುತ್ತೆ, ಬೇಕೇ ಬೇಕು, ಅಥವಾ ಸಪ್ಪಗಿರುತ್ತೆ. ಇದನ್ನೆಲ್ಲ ನೋಡಿದ ಅಮ್ಮ ಏನು ಅನಿಸುತ್ತೆ, ಸರಿ ಎಲ್ಲೋ ಕೂಡಿಟ್ಟಿದ್ದ ದುಡ್ಡು ಏನೋ ಒಂದು ತೊಗೊಂಡೋಗಿ ಆಯಿತು ಆ ಮಗುಗೆ ಬೊಂಬೆ ಕೊಡಿಸ್ಬಿಡೋಣ ಅಂತ ಹೇಳಿ ಶತಾಯ ಪ್ರಯತ್ನ ಮಾಡಿದ ಮೇಲೆ ಆ ಬೊಂಬೆ ಮಗುಗೆ ಸಿಗುತ್ತೆ. ಸೊ ಸಿಂಪಲಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಇಷ್ಟೇ, ನಮಗೇನು ಬೇಕೋ ಅದನ್ನು ಮಾತ್ರ ಕೇಳಬೇಕು. ಇವಾಗ ಮಗುಗೆ ಬೊಂಬೆ ಬೇಕಾಗಿತ್ತು, ಅದು ಕೇಳಿದ್ದೇನೋ ಬೊಂಬೆ ಮಾತ್ರನೇ. ಅಮ್ಮಂಗೆ ಕೊಡ್ಸೋಕ್ಕಾಗತ್ತಾ ಇಲ್ವಾ, ಅಮ್ಮಂಗೆ ಕಷ್ಟ ಇದೆಯಾ ಸುಖ ಇದೆಯಾ ಏನೂ ನೋಡ್ತಾ ಇಲ್ಲ. ಯಾಕಂದರೆ ಆ ಮಗುಗೆ ಅದೆಲ್ಲ ಗೊತ್ತೇ ಇಲ್ಲ. ಅದಕ್ಕೆ ಏನು ಬೇಕು, ಬೊಂಬೆ ಮಾತ್ರ ಬೇಕು. ಸೊ ನಮಗೆ ಏನು ಬೇಕು ಅನ್ನೋದನ್ನ ಆ ಮಗುವಷ್ಟೇ ಏನಂತ ಹೇಳೋದು, ಹಠದಲ್ಲಿ ಅಥವಾ ಬೇಕೇ ಬೇಕು ಅನ್ನೋ ಒಂದು ಛಲದಲ್ಲಿ ಆ ದೇವ್ರ ಹತ್ರನೋ ಆ ಯೂನಿವರ್ಸ್ ಹತ್ರನೋ ಕೇಳ್ಕೊಂಡಾಗ ನಮಗದು ಸಿಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಸುಮಾರು ಜನ ನಮ್ಮ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆನೇ ಹೆಚ್ಚಿಗೆ ಮಾತಾಡೋದು. ನನ್ನ ಹತ್ರ ದುಡ್ಡಿಲ್ಲ, ನನಗೆ ನೆಮ್ಮದಿ ಇಲ್ಲ, ನನ್ನ ಹತ್ರ ಮನೆ ಇಲ್ಲ, ನನ್ನ ಹತ್ರ ಕಾರ್ ಇಲ್ಲ, ನನ್ನ ಗಂಡ ಸರಿ ಇಲ್ಲ. ಸೊ ಕಷ್ಟ ಇದ್ದವರೆಲ್ಲನೂ ನನ್ನ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ, ಕಾಲ ಕಳೀತಾರೆ, ಮಾತಾಡ್ತಾರೆ. ಅದು ಬಿಟ್ಟು ನನಗೆ ಇದು ಬೇಕು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಲ್ಲ. ಏನಿರಲ್ವೋ ಅದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಿ ಎಲ್ಲರ ಹತ್ರನೂ ಅದನ್ನೇ ಹೆಚ್ಚಾಗಿ ಹೇಳ್ಕೊಳ್ತಿರ್ತಾರೆ. ನನಗೆ ಕಷ್ಟ ಇದೆ, ನನ್ನ ಗಂಡ ಸರಿ ಇಲ್ಲ, ನಮ್ಮ ಮನೆ ಸರಿ ಇಲ್ಲ, ನಮ್ಮ ಮನೇಲಿರೋರು ಸರಿ ಇಲ್ಲ ಅಂತ ಹೇಳಿ. ಕರೆಕ್ಟು, ಎಲ್ಲ ಕರೆಕ್ಟು. ಮನೇಲಿರೋರು ಸರಿ ಇರಲ್ಲ, ಸುಮಾರು ಕಷ್ಟಗಳಿರುತ್ತೆ, ಗಂಡ ಸರಿ ಇರಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಹೌದು, ಎಲ್ಲ ಕರೆಕ್ಟು. ಆದರೆ ಏನು ಗೊತ್ತಾ, ಒಂದಿನದಲ್ಲಿ ಎಲ್ಲದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದಿರೋ ಕೆಲವು ಮೈಂಡ್ ಸೆಟ್ಗಳಾಗಿರ್ಬೋದು, ಅದೆಲ್ಲದೂ ಇರುತ್ತೆ. ಆದರೆ ಏನು ಗೊತ್ತಾ, ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಕಾಗತ್ತೆ ಲೈಫಲ್ಲಿ. ಸಿಂಪಲಾಗಿ ಹೇಳಬೇಕಂದ್ರೆ, ನಮ್ಮ ಮನಸ್ಥಿತಿನ ಸರಿ ಮಾಡಿಕೊಂಡ್ರೆ ನಮ್ಮ ಮನೆಯ ಪರಿಸ್ಥಿತಿ ಬದಲಾಗುತ್ತೆ. ನಮ್ಮ ಸುತ್ತಮುತ್ತ ಇರೋರನ್ನ ಅಥವಾ ಸುತ್ತಮುತ್ತ ಇರೋ ವಾತಾವರಣನ ಖಂಡಿತವಾಗ್ಲೂ ನಾವು ಬದಲಾಯಿಸೋಕ್ಕಾಗೋದಿಲ್ಲ. ಹಾಗೆ ಮಾಡೋಕ್ಕೆ ಹೋದರೆ ನಮ್ಮ ಮೂರ್ಖತನ ಆಗುತ್ತೆ. ಆದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೋದಲ್ವ, ನಮ್ಮ ಮನಸ್ಥಿತಿನ ನಾವು ಚೇಂಜ್ ಮಾಡ್ಕೋಬೋದಲ್ವ, ನಾವು ಲೈಫ್ನ ನೋಡ್ತಿರೋ ಒಂದು ದೃಷ್ಟಿಕೋನನ ಚೇಂಜ್ ಮಾಡ್ಕೋಬೋದು. ಇದೆಲ್ಲವೂ ನಮ್ಮ ಕೈಲೇ ಇರೋದು. ಈಗ ಚಿಕ್ಕ ಎಕ್ಸಾಂಪಲ್ ತೊಗೊಂಡು ಹೇಳೋಣ. ನನ್ನ ಗಂಡ ಸರಿ ಇಲ್ಲ, ನನಗೆ ಯಾವುದಕ್ಕೂ ಫ್ರೀಡಮ್ ಕೊಡಲ್ಲ, ಎಲ್ಲದಕ್ಕೂ ಪರ್ಮಿಷನ್ ಕೇಳಬೇಕು, ಎಲ್ಲದಕ್ಕೂ ಬೇಡ ಹೇಳ್ತಾನೆ ಅಥವಾ ಹೇಳ್ತಾರೆ ಅಂತ ಇದ್ದವರು ಈ ಥರ ಇನ್ಮೇಲೆ ಟ್ರೈ ಮಾಡಿ ನೋಡಿ. ನನಗೆ ಈ ಥರ ಗಂಡ ಅಂದರೆ ನಿಮ್ಗೆ ಯಾವ ಥರ ಗಂಡ ಇರಬೇಕಾಗಿತ್ತು, ಹೇಗಿರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಹೆಚ್ಚಿದು ಮಾಡಿ. ನನ್ನ ಗಂಡ ಯಾವಾಗಲೂ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ, ನಾನು ಏನು ಬೇಕು ಅಂತಂದ್ರೇನು ಕೊಡ್ತಾರೆ, ಮಾಡ್ತಾರೆ, ನನಗೆ ಪರ್ಮಿಷನ್ ಕೊಡ್ತಾರೆ, ಎಲ್ಲ ಮಾಡೋದಕ್ಕೂ ನಂಗೆ ಸ್ವತಂತ್ರ
ಥರ ಇದೆ ಅಂತ ಎಷ್ಟು ಸಲ ಯೋಚನೆ ಮಾಡಿರ್ತೀರ ನೀವು? ಕರೆಕ್ಟು, ವಾಸ್ತವ ಅದೇನೆ. ಗಂಡ ನಿಮ್ಗೆ ಯಾವುದೇ ಫ್ರೀಡಮ್ ಕೊಟ್ಟಿರಲ್ಲ, ಅದು ಕೊಟ್ಟಿರಲ್ಲ, ಕಂಪ್ಲೇಂಟ್ಸ್ ಏನೇನಿರುತ್ತೆ ನಿಮ್ಮ ಮನಸ್ಸಲ್ಲಿ, ಕರೆಕ್ಟು, ಅದೆಲ್ಲ ಸತ್ಯ. ಆದರೆ ಈ ಥರ ಗಂಡ ನನಗೆ ಎಲ್ಲ ಮಾಡೋಕ್ಕೆ ಕೊಟ್ಟರೆ ಎಷ್ಟು ಸುಂದರವಾಗಿರುತ್ತೆ ಲೈಫು ಅಂತ ಪ್ರತಿದಿನ ನೀವು ಯೋಚನೆ ಮಾಡ್ತಾ ಹೋದಂಗೆ ಹಾಗೇ ಜೀವನ ಬದಲಾಗ್ತಾ ನಿಮಗೆ ಗೊತ್ತಿಲ್ದಿರೋ ಹಾಗೆ ಮ್ಯಾಜಿಕ್ ಥರ ಚೇಂಜ್ ಆಗಿ ಹೋಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಪ್ರತಿ ಒಂದು ಹೆಣ್ಮಕ್ಳು, ಅಂದರೆ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ, ಇದನ್ನು ಎಲ್ಲ ಸಿಚುಯೇಷನ್ಗೂ ನೀವು ರಿಲೇಟ್ ಮಾಡ್ಕೊಳ್ಬೋದು. ನಾನು ಒಂದು ಗಂಡನ ಎಕ್ಸಾಂಪಲ್ ಮಾತ್ರ ತೊಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಹೆಣ್ಮಕ್ಳು ಗಂಡ ಅಂತಂದರೆ ಒಂದು ಕನಸಿರುತ್ತೆ, ಈ ಥರ ಇರಬೇಕು ನನ್ನ ಗಂಡ, ಈ ಥರ ನನಗೆ ಸಪೋರ್ಟಿವ್ ಆಗಿರಬೇಕು ಅಂತ. ಏನಾಗ್ಬಿಡುತ್ತೆ, ಹೆಣ್ಮಕ್ಳಿಗೆ ಅದಕ್ಕೆ ಆಪೋಸಿಟ್ ಆಗಿ ಸಿಕ್ಬಿಟ್ಟಿರುತ್ತೆ. ಎಲ್ಲ ಹೆಣ್ಮಕ್ಳಿಗೆಲ್ಲ, ಕೆಲವು ಹೆಣ್ಮಕ್ಳಿಗೆ ಆ ಥರ ಆಗಿರುತ್ತೆ. ಸೊ ಏನಾಗುತ್ತೆ, ಅಯ್ಯೋ ನನ್ನ ಲೈಫ್ ಹೀಗಾಗೋಯ್ತಲ್ಲ ಅಂತ ಆಗಿಂದ ಕೊರಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಜನರಲ್ ಟೆಂಡೆನ್ಸಿ. ನಾವು ಬೆಳ್ಕೊಂಡು ಬಂದಿರೋ ಸಮಾಜದಲ್ಲಿ ನಮಗೆ ಟ್ರೈನಿಂಗ್ ಆಗಿರೋದು ಅದೇ ಥರನೇ. ಸೊ ಆ ಮೈಂಡ್ ಸೆಟ್ನ ಒಂಚೂರು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಒಂದು ನಿಮಿಷ ಪಾಸ್ ಮಾಡೋಣ ಈ ಟಾಪಿಕ್ನ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಏನೂ ವಿಶೇಷ ಇಲ್ಲ, ಎಲ್ಲ ಹಾಕೋ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕಿ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ರುಚಿ ಹೆಚ್ಚಾಗತ್ತೆ ಅಂತ ಹೇಳಿ. ನಾರ್ತ್ ಕಡೆ ಅಥವಾ ಮಹಾರಾಷ್ಟ್ರ ಕಡೆ ಎಲ್ಲ ಇದು ಆಲೂಗೆಡ್ಡೆ ಹಾಕಿ ಮಾಡ್ತಾರೋ ರುಚಿ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಅದೇ ಟ್ರೈ ಮಾಡ್ತಿದ್ದೀನಿ. ಇದೇನು ಹೊಸ ರೆಸಿಪಿ ಅಲ್ಲ, ಹಾಗಾಗಿ ಡೀಟೇಲಾಗಿ ರೆಸಿಪಿ ಹೇಳಲ್ಲ. ಆದರೆ ನಾವು ಮಾತಾಡಬೇಕಾಗಿರೋ ಟಾಪಿಕ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾನೇನು ಹೇಳ್ತಾ ಇದ್ದೆ, ಈಗ ಹಸ್ಬೆಂಡ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ವಲ್ವ, ಗಂಡ ಹೆಂಡ್ತಿರ ಸಂಬಂಧ. ಸೊ ಯಾವಾಗ ನಮಗೆ ಬೇಕಾಗಿರೋ ಥರ ಡ್ರೀಮ್ ಹಸ್ಬೆಂಡ್ ನಮಗೆ ಸಿಕ್ಕಿಲ್ಲ ಅಂತ ಅನ್ಸಕ್ಕೆ ಶುರುವಾಗುತ್ತೆ, ಆಗೇನು ಮಾಡಬೇಕಾಗತ್ತೆ, ಅಯ್ಯೋ ನಂಗೆ ಈ ಥರ ಇರಬೇಕಾಗಿತ್ತು, ಈ ಥರ ಸಿಕ್ಬಿಡ್ತು, ಲೈಫ್ ಹೀಗಾಗೋಯ್ತು ಅಂತ ಯೂಶಲಿ ಪೇಚಾಡ್ತಾ ಇರ್ತೀವಿ. ಆದರೆ ಅದನ್ನು ಮಾಡೋ ಬದಲು ನಾನು ಈ ಥರ ಹಸ್ಬೆಂಡ್ನ ಡ್ರೀಮ್ ಮಾಡಿದ್ದೆ, ಈ ಥರ ಬೇಕಾಗಿತ್ತು ನನಗೆ, ಈ ಥರ ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವ, ನಾನು ಈ ಥರ ಮಾಡಿದಾಗ ನನ್ನ ಗಂಡ ನನಗೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ನಾನು ಏನಾದರೂ ಹೊಸ ವೆಂಚರ್ ಶುರು ಮಾಡಬೇಕು ಅಂತಂದರೆ ಆಯಿತು ಮಾಡು ಅಂತ ಎಷ್ಟು ಸಪೋರ್ಟ್ ಮಾಡ್ತಾರಲ್ವ. ಹೌದು, ಅವ್ರ ಹತ್ರ ಇಲ್ಲ, ಆದರೆ ಮನಸ್ಸಲ್ಲಿ ನೀವು ಆ ಥರ ಕನಸು ಕಾಣೋದು ಅಥವಾ ಇಮ್ಯಾಜಿನ್ ಮಾಡ್ಕೊಳ್ತಾ ಇರೋದಕ್ಕೆ ಯಾರು ಅಡೆತಡೆ ಮಾಡೋದಿಲ್ಲ ಅಲ್ವಾ. ಆ ಥರ ನೀವು ಮಾಡ್ತಾ ಹೋಗಿ, ಆಯಿತಾ, ಕಂಟಿನ್ಯೂಸ್ ಆಗಿ ಮನಸ್ಪೂರ್ವಕವಾಗಿ ನನ್ನ ಗಂಡ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಗಂಡ ಇಷ್ಟು, ನಿಮಗೆ ಬೇಕಾದಂಗೆ ನಿಮ್ಮ ಗಂಡನ ನಿಮ್ಮ ಮನಸ್ಸಲ್ಲಿ ದಿನಾ ಇಮ್ಯಾಜಿನ್ ಮಾಡ್ತಾ ಹೋಗಿ. ಚೂರು ಚೂರಾಗೆ ನಿಮ್ಮ ಮನೇಲಿ ವಾತಾವರಣ ಬದಲಾಗತ್ತೆ. ನಿಮ್ಮ ಹಸ್ಬೆಂಡ್ ನಿಧಾನಕ್ಕೆ ನಿಮ್ಮೆಲ್ಲ ಡ್ರೀಮ್ಸ್ಗಳನ್ನ, ನಿಮ್ಮೆಲ್ಲ ಮಾತುಗಳನ್ನ ಕೇಳೋಕ್ಕೆ ಶುರು ಮಾಡ್ತಾರೆ. ನಿಧಾನಕ್ಕೆ ನಿಮ್ಮ ಬಗ್ಗೆ ಅವ್ರಿಗಿರೋ ಅಂಥ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನಿಧಾನಕ್ಕೆ ನೀವು ಅಂದ್ಕೊಂಡಿರೋ ಡ್ರೀಮ್ ಹಸ್ಬೆಂಡ್ ನಿಮಗೆ ಸಿಗ್ತಾ ಹೋಗ್ತಾರೆ. ಇದೆಲ್ಲ ರಾತ್ರಿ ಚೇಂಜಸ್ ಆಗೋ ಅಂಥದ್ದಲ್ಲ, ನಿಧಾನಕ್ಕಾಗತ್ತೆ. ಇದೆಲ್ಲ ಡಿಪೆಂಡ್ ಆಗೋದು ನಿಮ್ಮ ಮನಸ್ಥಿತಿ ಮೇಲೆ. ನೀವೆಷ್ಟು ದೃಢ ನಿರ್ಧಾರದಲ್ಲಿದ್ದೀರಾ ನಿಮ್ಮ ಹಸ್ಬೆಂಡ್ ಅಂದರೆ. ಇವಾಗ ನೋಡಿ, ಅಯ್ಯೋ ನನ್ನ ಗಂಡ ಹೀಗೆ ಅಂತ ಲೈಫ್ ಪೂರ್ತಿ ಪೇಚಾಡಿಕೊಂಡು ಅವ್ರ ಬಗ್ಗೆ ದ್ವೇಷ ಬೆಳೆಸ್ಕೊಂಡು, ಅಯ್ಯೋ ಏನಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಒಂಥರ ಕೈ ಮುಯ್ ಅಂದ್ಕೊಂಡು ಜೀವನ ಸಾಗಿಸೋದು ಹೇಗಿದೆ, ಅದಕ್ಕೆ ಬದಲು ನಮ್ಮ ಮನಸ್ಥಿತಿನೇ ಚೇಂಜ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಥರ ನಮ್ಮ ಹಸ್ಬೆಂಡ್ ಚೇಂಜ್ ಆಗ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಾಗ ನಿಜವಾಗ್ಲೂ ಗಂಡಂದಿರು ಚೇಂಜ್ ಆಗಿ ನಮಗೆ ಬೇಕಾದಂಗೆ ಆಗೋ ಅಂಥ ಒಂದು ಆ ಸಿಚುವೇಶನ್ ಇರುತ್ತೆ ನೋಡಿ. ಯಾವ್ದು ಬೆಟರ್ ಅಂತ ಅನಿಸುತ್ತೆ, ಆ ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಇಷ್ಟಪಡ್ದಿರ ಬೈಸ್ಕೊಂಡು ಇದು ಮಾಡಿಕೊಂಡು ಆ ಮನಸ್ಥಿತಿಲಿ ಇರೋದು ಬೆಟರೋ, ಅಥವಾ ಚೇಂಜ್ ಆಗ್ತಾರೆ, ಲೈಫ್ ಚೆನ್ನಾಗಿರುತ್ತೆ, ನನಗೆ ಬೇಕಾದಂಗೆ ಜೀವನ ಬಾಳ್ಬಹುದು ಅಂತ ಒಂದು ಎರಡು ಸಿಚುವೇಶನ್ ಕಂಪೇರ್ ಮಾಡಿದಾಗ ಯಾವ್ದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ನಮಗೆ ಬೇಕಾಗಿರೋವಂಥ ಒಂದು ಜೀವನ ನಡೆಸ್ಬೋದು ಅನ್ನೋದಲ್ವಾ. ಸೊ ಹಾಗಾಗಿ ಒಂಚೂರು ನಮ್ಮ ಕಡೆಯಿಂದ ಒಂಚೂರು ಪಾಸಿಟಿವ್ ಎಫರ್ಟು ದಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದರೆ ನಮಗೆ ಬೇಕಾಗಿರೋವಂಥ ಜೀವನ ಅಥವಾ ನಮಗೆ ಬೇಕಾಗಿರೋವಂಥ ಒಂದು ಹಸ್ಬೆಂಡ್ ಆಗಿರ್ಬೋದು, ಮನೆ ಆಗಿರ್ಬೋದು, ಏನೇ ನಿಮ್ಮ ಡ್ರೀಮ್ಸ್ ಆಗಿರ್ಬೋದು, ಖಂಡಿತವಾಗ್ಲೂ ನಮಗೆ ಸಿಗುತ್ತೆ. ಇಲ್ಲೊಂದು ಪುಟ್ಟ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಕೇಳಿರಬಹುದು, ಆದ್ರೂ ಇದಕ್ಕೆ ರಿಲೇಟ್ ಆಗೋ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಮದುವೆ ಆಗಿ ಒಬ್ಬಳು ಹುಡುಗಿ ಗಂಡನ ಮನೆಗೆ ಹೋಗಿರ್ತಾಳೆ. ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಇರ್ತಾರೆ. ಆ್ಯಸ್ ಯೂಶಲ್ ಅತ್ತೆ ಮಾವನ ರಗಳೆ, ಗಂಡ ಹೆಂಡ್ತಿದು ಸರಿ ಇರೋದಿಲ್ಲ. ಸೊ ಅವಳಿಗಂತೂ ಬೇಜಾರಾಗೋಗಿರುತ್ತೆ. ಹೊಸ ವಾತಾವರಣ, ಅಮ್ಮನ ಮನೇಲಿ ಚೆನ್ನಾಗಿ ಬೆಳೆದಿರ್ತಾಳೆ, ಯಾಕೋ ಸರಿ ಅನ್ಸೋದಿಲ್ಲ. ಸರಿ ಅಮ್ಮನ ಮನೆಗೆ ಬಂದು ಗೋಳು ಹಾಕ್ಕೊಳ್ತಿರ್ತಾಳೆ, ಅಮ್ಮ ಈ ಥರ ನಮ್ಮ ಅತ್ತೆ ಸರಿ ಇಲ್ಲ, ಏನು ಮಾಡಿದ್ರು ಹಾಗಂತಾರೆ ಹೀಗಂತಾರೆ, ನನ್ನ ಗಂಡನೂ ನನಗೆ ಸಪೋರ್ಟ್ ಮಾಡಲ್ಲ ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ. ಸೊ ಎಷ್ಟು ಮಟ್ಟಿಗೆ ಅವಳಿಗೆ ಬೇಜಾರಾಗಿ ಹೋಗಿರತ್ತಂತಂದರೆ, ಅಯ್ಯೋ ನಮ್ಮ ಅತ್ತೆ ಇಲ್ದಿದ್ರೇ ಚೆನ್ನಾಗಿರತ್ತೆ ಅಂತೆಲ್ಲ ಅವ್ರ ಅಮ್ಮನ ಹತ್ರ ಮಾತಾಡ್ತಿರ್ತಾಳೆ. ಸೊ ಅವರಮ್ಮ ಎಲ್ಲ ಕೇಳಿಸ್ಕೊಂಡು
ಅವಳಿಗೆ ಒಂದು ಬಾಟ್ಲು ಕೊಡ್ತಾರಂತೆ. ಬಾಟ್ಲಲ್ಲಿ ಒಂದು ಲಿಕ್ವಿಡ್ ಇರುತ್ತಂತೆ. ಇದನ್ನು ಡೈಲಿ ನೀನು ಮಾಡೋ ಅಡುಗೆನಲ್ಲಿ ನಿಮ್ಮ ಅತ್ತೆಗೆ ಒಂಚೂರು ನಿಮ್ಮ ಗಂಡಂಗೆ ಒಂಚೂರು ಹಾಕ್ತಾಯಿರು. ಇದನ್ನು ಹಾಕ್ತಾ 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 ನಿಧಾನಕ್ಕೆ ಪಾಯ್ಸನ್, ಇದು ಸ್ಲೋ ಪಾಯ್ಸನ್ನು. ಒಂದೇ ಸಲ ವಿಷ ಹಾಕ್ಬಿಟ್ರೆ ಡೌಟ್ ಬಂದುಬಿಡುತ್ತೆ ನಿನ್ನ ಮೇಲೆ. ನಿಧಾನಕ್ಕೆ ಸ್ಲೋ ಪಾಯ್ಸನ್ ಒಂದೊಂದೇ ಡ್ರಾಪ್ ಹಾಕಿ ಹಾಕಿ ಇಬ್ರಿಗೂ ತಿನ್ನಿಸ್ತಾಯಿರು. ನಿಧಾನಕ್ಕೆ ನಿಮ್ಮ ಅತ್ತೆ ಹೋಗಿಬಿಡ್ತಾರೆ. ಆಮೇಲೆ ನಿನ್ನ ಗಂಡ ನಿನ್ನ ದಾರಿಗೆ ಬರ್ತಾರೆ ಅಂತ ಹೇಳ್ಕೊಡ್ತಾಳಂತೆ ಅವರಮ್ಮ. ಅವ್ರ ಮಗಳೂ ಅಮ್ಮ ಹೇಳ್ದಂಗೆ ದಿನಾಗಲೂ ಅವ್ರ ಅತ್ತೆ ಊಟ ಮಾಡೋದ್ರಲ್ಲಿ ಒಂದೊಂದು ಡ್ರಾಪು ಅದನ್ನು ಹಾಕಿ ಕೊಡ್ತಾ ಇರ್ತಾಳಂತೆ. ಹಾಕ್ದಂಗೆ ಸರಿ ಬಿಡು, ಇನ್ನು ನಮ್ಮ ಅತ್ತೆ 6 ತಿಂಗಳು ತಾನೇ ಇರ್ತಾರೆ, ಹೋಗೋ ಜೀವ ಹೇಗಿದ್ರು ಚೆನ್ನಾಗಿ ನೋಡಿಕೊಂಡ್ರೆ ಆಯಿತು ಅಂತ ನಿಧಾನಕ್ಕೆ ಅವಳು ಅವ್ರ ಅತ್ತೆ ಹೇಳಿದ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾಳೆ. ಆದರೆ ಒಂದಿನವೂ ಅವ್ರ ಅತ್ತೆಗೆ ಆ ಒಂದು ಡ್ರಾಪ್ ಹಾಕೋದನ್ನ ಮಾತ್ರ ಮರೆಯೋದಿಲ್ಲ. ಸೊ ಹೀಗೆ ಆಗ್ತಾ 4 ತಿಂಗಳಾಗುತ್ತೆ, 5 ತಿಂಗಳಾಗುತ್ತೆ. ಅವಳು ಹೋಗಲಿ ಪಾಪ ಅಂತ ಅತ್ತೆ ಜೊತೆ ಚೆನ್ನಾಗಿರೋಕ್ಕೆ ಯಾವಾಗ ಟ್ರೈ ಮಾಡ್ತಾಳೆ. ಅವ್ರ ಅತ್ತೆನೂ ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಕಾಲ ಕಳೆದಂಗೆ ಅತ್ತೆ ಸೊಸೆ ಇಬ್ಬರು ತುಂಬ ಕ್ಲೋಸ್ ಆಗಿಬಿಡ್ತಾರೆ. ಅತ್ತೆ ಎಷ್ಟು ಚೆನ್ನಾಗಿ ಸೊಸೆನ ನೋಡ್ಕೊಳ್ತಿರ್ತಾರೆ. ಇದೆಲ್ಲ ಆದಮೇಲೆ ಆ ಸೊಸೆ ಒಂದಿನ ಅಂದ್ಕೊಳ್ತಾಳೆ, ಅಯ್ಯೋ ಯಾಕಪ್ಪ ನಾನು ಈ ಥರ ಹಾಕ್ತಾಯಿದ್ದೀನಿ, ನಮ್ಮ ಅತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ತಿದ್ದಾರೆ, ಎಷ್ಟು ಒಳ್ಳೆಯವರು, ಇಂಥವ್ರಿಗೆ ನಾನು ಈ ಥರ ಯೋಚನೆ ಮಾಡ್ಬಿಟ್ನ ಅಂತ ಹೋಗ್ತಾಳು ಅವ್ರ ಅಮ್ಮನ ಹತ್ರ. ಅಮ್ಮ ನನಗೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ನೀನು ಏನಾದರೂ ಮಾಡಿ ನಾನು ಇಷ್ಟು ದಿನ ಇದು ವಿಷ ಏನು ಹಾಕಿದ್ದೀನಿ ಅದು ರಿವರ್ಸ್ ಮಾಡೋ ಥರ ಬೇರೆ ಏನಾದರೂ ಔಷಧಿ ಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಅವರಮ್ಮ ಹೇಳ್ತಾರಂತೆ, ಇಷ್ಟು ದಿನ ನಾನು ನಿನ್ಗೆ ಯಾವುದೇ ವಿಷನೂ ಕೊಟ್ಟಿಲ್ಲಮ್ಮ, ಅದು ಜೇನುತುಪ್ಪ ಅಷ್ಟೇ, ನಿನ್ನ ಮನಸ್ಥಿತಿ ಸರಿಯಾಗಲಿ ಅಂತ ಈ ಥರ ಒಂದು ಹೇಳಿದೆ ನೋಡಿದ್ಯಾ, ನಿನ್ನ ಮನಸ್ಥಿತಿ ಚೇಂಜ್ ಮಾಡಿಕೊಂಡೆ, ನಿಮ್ಮ ಮನೆಯವರೆಲ್ಲ ನಿನಗೆ ಎಷ್ಟು ಹತ್ತಿರ ಆದರೂ ನೋಡಿದ್ಯಾ, ಇಷ್ಟೇ ಜೀವನ, ನಮ್ಮ ಮನಸ್ಥಿತಿ ಚೇಂಜ್ ಆದರೆ ಮನೆಯ ಪರಿಸ್ಥಿತಿ ಕೂಡ ಚೇಂಜ್ ಆಗುತ್ತೆ ಹಾಗಂತ ಹೇಳ್ತಾರೆ. ಸೊ ಇದೊಂದು ಪುಟ್ಟ ಕತೆ ಅಥವಾ ಪುಟ್ಟ ನಿದರ್ಶನ, ಹೇಗೆ ನಮ್ಮ ಮನಸ್ಥಿತಿ ಚೇಂಜ್ ಆದರೆ ಮನೆಯಲ್ಲಿರುವ ಸಿಚುವೇಶನ್ಸ್ ಎಲ್ಲದೂ ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಬಹಳನೇ ದೊಡ್ಡ ಟಾಪಿಕ್ಕು, ಗೊತ್ತಿಲ್ಲ ಹೇಗೆ ಕನ್ವೆ ಮಾಡಿದ್ದೀನಿ ಅಂತ. ಬೇಕು ಅನಿಸಿದ್ರೆ ಇದ್ರ ಬಗ್ಗೆ ಇನ್ನೂ ಮಾತಾಡಬೇಕು ಅನಿಸಿದ್ರೆ ಮುಂದಿನ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಹೇಗೆ ಅನಿಸ್ತು, ಈ ಟಾಪಿಕ್ನ ಕಂಟಿನ್ಯೂ ಮಾಡಬೇಕಾ ಅಂತ ಕಮೆಂಟ್ಸಲ್ಲಿ ತಪ್ಪದಂಗೆ ತಿಳಿಸಿ ಆಯಿತಾ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.